ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ಸ್ 66 ಡೇಸ್ ಚಾಲೆಂಜಿನ 55ನೇ ದಿವಸಕ್ಕೆ ನಾವು ಕಾಲಿಟ್ಟಿದ್ದೀವಿ. ವಾವ್, ಸೋ ನೈಸ್. ಎಲ್ಲರೂ ತುಂಬ ಚೆನ್ನಾಗಿ ಇದನ್ನು ಅನುಭವಿಸ್ತಾ ಇದ್ದೀವಿ, ಹಾಗೆ ಮುಂದುವರಿತಾನೂ ಕೂಡ ಇದ್ದೀವಿ. ಸೊ ಇವತ್ತಿನ ವಿಶೇಷ ಚಾಲೆಂಜ್ ಏನು ಅಂತಂದರೆ, ವಿತೌಟ್ ಎಕ್ಸ್ಪೆಕ್ಟೇಷನ್, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ನಾವಿವತ್ತು ಒಬ್ಬರಿಗೆ ಅಥವಾ 3 ಜನರಿಗೆ ಅಥವಾ 5 ಜನರಿಗೆ ಮೇ ಬಿ ಒಂದು ಸ್ಮೈಲ್ ಕೊಡ್ಬೋದಾ, ಅಥವಾ ವಿಶ್ ಮಾಡ್ಬೋದಾ, ಬೆಳಗ್ಗೆ ಸಿಕ್ಕರೆ ಗುಡ್ ಮಾರ್ನಿಂಗ್ ಅಥವಾ ಹಾಯ್ ಹೇಳ್ಬೋದಾ, ಇಲ್ಲ ಅಂತಂದರೆ ಜಸ್ಟ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ಬೋದಾ. ಅದು ಎಸ್ಪೆಷಲಿ ಸ್ವಲ್ಪ ಅಂದರೆ ನಾವು ಅವ್ರ ಜೊತೆಗೆ ಸರಿ ಹೊಂದುತ್ತಿಲ್ಲ ಅನ್ನೋ ಜನರ ಜೊತೆಗೆ ಇದನ್ನು ಮಾಡೋಕ್ಕಾಗತ್ತಾ. ಸೊ ಟ್ರೈ ಮಾಡೋಣ, ಹೇಗೆ ಅನ್ನಿಸ್ತು ಅನ್ನೋದನ್ನು ತುಂಬ ವಿಶೇಷವಾಗಿ ಅನಿಸುತ್ತೆ ನೋಡಿ, ಅದನ್ನು ನಾವು ಗ್ರೂಪಲ್ಲಿ ಶೇರ್ ಮಾಡೋಣ, ಆಗ್ಬೋದಲ್ವಾ. ಸೊ ಎಲ್ಲರೂ ಇದೇ ಪ್ರಯತ್ನವನ್ನು ನಾವು ಮಾಡೋಣ, ನೋಡೋಣ, ಏನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಮಗೆಲ್ಲ ಸಿಗ್ಬೋದು. ಆ ಎಕ್ಸ್ಪೀರಿಯನ್ಸನ್ನು ನಾವು ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳೋಣ. ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಗೊತ್ತಾಗಲಿ, ನಮಗೂ ಕೂಡ ಒಂದು ಸಂತೋಷ ಸಿಗಲಿ. ಹೀಗೆ ಇನ್ನು ಜಸ್ಟ್ ಕೇವಲ 11 ದಿವಸ ಮುಗಿದ್ರೆ ನಾವು 66 ದಿನಗಳ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ತೀವಿ. ಇದರಲ್ಲಿ ನೀವೇ ಲೆಕ್ಕ ಹಾಕ್ಕೊಳ್ಳಿ, ಈ 66 ದಿನದಲ್ಲಿ ನೀವು ಎಷ್ಟು ಚಾಲೆಂಜ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತ. ಯಾಕಂದರೆ ನಾವು ತುಂಬ ಟೈಮ್ ಇಟ್ಟಿರೋಂಥ ಚಾಲೆಂಜ್ಗಳನ್ನು ಕೊಡ್ತಿಲ್ಲ, ಜಸ್ಟ್ 1 ಮಿನಿಟ್ ಚಾಲೆಂಜು, ಅದು ಹೋಗ್ತಾ ಕೆಲಸದ ಜೊತೆಗೆ ಮಾಡ್ತಾನೆ ಮಾಡುವಂಥ ಚಾಲೆಂಜ್ಗಳು. ಸೊ ಇದರಲ್ಲಿ ಸ್ವಲ್ಪ ಕ್ವಶನ್ ಮಾಡ್ಕೊಳ್ಳಿ, ನೀವು ಎಷ್ಟು ದಿನದ ಚಾಲೆಂಜ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತ. ಇದರಿಂದ ನಮಗೆ ಗೊತ್ತಾಗುತ್ತೆ, ಸೊ ನಮ್ಮ ಕಮಿಟ್ಮೆಂಟ್ ಎಷ್ಟಿದೆ. ಒಂದು ಯಾವುದಾದ್ರೂ ಟಾಸ್ಕನ್ನು ಎತ್ಕೊಂಡ್ರೆ ಅದನ್ನು ಹೇಗೆ ನಾನು ಕಂಟಿನ್ಯೂ ಮಾಡ್ತೀನಿ, ಹಾಗೆ ಕಂಪ್ಲೀಟ್ ಮಾಡ್ತೀನಿ, ಮಧ್ಯದಲ್ಲೇ ನಿಲ್ಲಿಸಲ್ಲ ಅನ್ನೋದು ಗೊತ್ತಾಗುತ್ತೆ. ಆಗ್ಬೋದಲ್ವಾ? ಬಾಯ್.